ಸಾಹೇಬರಾದ ಬಸವರಾಜ ಸಿದ್ದಪ್ಪ ಡುಮ್ನಾಯ್ಕ ಇವರಿಂದ ಶಾಲಾರ್ಪಣೆ ಹಾಗೂ ಮಾಲಾರ್ಪಣೆ. ಹಲೋ, ಇನ್ನೊಬ್ಬರ ಸಾಹೇಬರಾದ ಸತೀಶ್ ರೆಡ್ಡಿ ಇವರಿಗೆ ಬಸವರಾಜ ಸಿದ್ದಪ್ಪ ಡುಮ್ನಾಯ್ಕ ಇವರನ್ನ ಶಾಲಾರ್ಪಣೆ ಹಾಗೂ ಮಾಲಾರ್ಪಣೆ. ಇನ್ನು ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ವಿಕಂ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ವಿಕಂ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಶರಣಂ 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 ದೇವಿ ಕೃಪಾಕರೆ ಪಾಲಿಸಿಯನವರತ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೆ ಶರಣಂ 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 ದೇವಿ ಕೃಪಾಕರೆ ಪಾಲಿಸಿಯನವರತ ತಾಯಿ ಶ್ರೀ ಗೌರಿ ಪಾಲಿಸಿಯನವರತ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೆ ಬಡವರ ಬಾಳಿಗೆ ಬೆಳಕಾಗಿ ಬಾರಮ್ಮ ಬಡವರ ಬಾಳಿಗೆ ಬೆಳಕಾಗಿ ಬಾರಮ್ಮ ಬಡವರ ಬಾಳಿಗೆ ಬೆಳಕಾಗಿ ಬಾರಮ್ಮ ಬಡವರ ಬಾಳಿಗೆ ಬೆಳಕಾಗಿ ಬಾರಮ್ಮ ಕರುಣೆಯ ತೋರಮ್ಮ ತಾಯಿ ಶ್ರೀ ಗೌರಿ ಕರುಣೆಯ ತೋರಮ್ಮ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೆ ಶರಣಂ 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 ದೇವಿ ಕೃಪಾಕರೆ ದೇವಿ ಕೃಪಾಕರೆ ದೇವಿ ಅಮ್ಮ ತಾಯಿ ಜಗದೀಶ್ವರಿ ಜಗದ ಪರಮೇಶ್ವರಿ ಬೇಡಿದವರಿಗೆ ಬೇಡಿದಿಲ್ಲೆಲ್ಲ ಕೊಟ್ಟೆಯಮ್ಮ. ಈ ನನ್ನ ಸಂತಾನವನ್ನು ಕೊಟ್ಟು ಕಾಪಾಡಂತ ನನ್ನ ಕೈ ಮುಗಿದು ಬೇಡಿಕೊಳ್ತೇನೆ. ಈ ನನಗೆ ವಂಚಿತನವೆಂಬ ಹೋಗ್ಲಾಡಿಸಿ ಈ ನಮ್ಮ ಮನೆತನದನ್ನು ಸುಖ ಸಂತೋಷನ ತೋಲಾಡಬೇಕಾದ್ರೆ ನಮ್ಮಂತ ಬಡವರ ಬಾಯಿಗೆ ಬೆಳಕಾಗಿ ಬಾ ಅಂತಾನೆಲ್ಲ ಕೈ ಮುಗಿದು ಬೇಡಿಕೊಳ್ತೀನಮ್ಮ. ಆದಷ್ಟು ಬೇಗನೆ ಈ ನಮ್ಮ ಮನೆಯನ್ನು ನಗು ನಗುತ್ತಾ ಇರಲಿ ಅಂತಾನೆಲ್ಲ ಕೈ ಮುಗಿದು ಬೇಡಿಕೊಳ್ತೀನಮ್ಮ. ಕಳಿಸಿದ ದೇವತೆ ಈ ಶಿವಲಿಂಗನ ಸತಿ ಪಾರ್ವತಿ ಏನ್ ಮಾಡ್ತಿರುವೆ? ಬನ್ನಿ ಸ್ವಾಮಿ, ಈಗ ತಾನೇ ದೇವರ ಪೂಜೆ ಮಾಡಿದೆ, ನೀವು ದೇವರಿಗೆ ನಮಸ್ಕಾರ ಮಾಡ ಬನ್ನಿ ಸ್ವಾಮಿ.
ತಾಯಿ ಒಲಿದೇವತೆ ದುರ್ಗಾ ಪರಮೇಶ್ವರಿ, ನಾನು ನಂಬಿದ್ದು ಎರಡನ್ನೇ. ಒಂದು, ಸದಾಕಾಲ ಭಕ್ತರನ್ನು ರಕ್ಷಿಸುವಲ್ಲಿಲ್ಲಲ್ಲೂ. ಇನ್ನೊಂದು, ಸಮಸ್ತ ನಾಣ್ಯ ಜನತೆಗೆ ಅನ್ನ ಹಾಕುವ ದಣಿ ನೇಗಿಲು ಯೋಗಿ ಈ ನನ್ನ ರೈತರನ್ನು. ನೋಡ್ರಿ, ಈ ನಿಮ್ಮ ಮುದ್ದಿನ ಮಡದಿಯನ್ನು ಯಾವಾಗಲೂ ಮುತ್ತೈದೆ ಆಗಿರ್ಲಿ ಎಂದು ಆದಷ್ಟು ಬೇಗನೆ ನಿಮ್ಮ ಹೆಂಡತಿಗೆ ಆಶೀರ್ವಾದ ಮಾಡಿ ಸ್ವಾಮಿ. ನೀವು ದೀರ್ಘ ಸಮಂಗಲಿ ಭವ ಮೇಲೇಳು ಪಾರ್ವತಿ. ಆ ಮಣಿದೇವರು ಮಾರುತೇಶ್ವರ ನಿನಗೆ ದೀರ್ಘಾಸು ಕೊಟ್ಟು ಕರುಣಿಸಲಿ. ನಾನು ಧನ್ಯಳಾದರಿ, ನಾನು ಧನ್ಯಳಾದಿ. ಇಂದು ಬೇರೆ ಶೀಗಿ ಹುಣ್ಣಿಮೆ. ಆದಷ್ಟು ಬೇಗನೆ ಬುತ್ತಿಯನ್ನು ಕಟ್ಟಿಕೊಂಡು ಹೊಲಕ್ಕೋಗಿ ಚೆರಗನ್ನು ಚೆಲ್ಲಿಬ್ರನ ನಡೆಯಿರಿ ಸ್ವಾಮಿ. ವಾ, ಶೀಗಿ ಹುಣ್ಣಿಮೆ ಬಂತು ಅಂದ್ರೆ ಪಾರ್ವತಿ, ಈ ನಮ್ಮ ರೈತರಿಗೆಲ್ಲ ಸುಗ್ಗಿ ಸಂಭ್ರಮದ ಸಡಗರವೇ ಶುರು. ಭೂಮಿ ತಾಯಿ ಮಡಲಿಗೆ ಉಡಿ ತುಂಬಿ ನಮಗೆ ಬಂಗಾರ ಅಂತ ಬೆಳೆ ಕೊಡುವಂದು ಈ ನನ್ನ ಅಕ್ಕ ತಂಗಿಯರು ಸೆರಗೊಡ್ಡಿ ಬೇಡಿಕೊಳ್ಳುತ್ತಾರೆ. ಈ ನನ್ನ ರೈತರು ಕೈ ಮುಗಿದು ಬೇಡಿಕೊಳ್ಳುತ್ತಾರೆ. ನೋಡ್ರಿ, ಈ ಭೂಮಿ ತಾಯಿ ನಂಬಿದವರಿಗೆ ಯಾವತ್ತೂ ಕೈ ಬಿಡುವುದಿಲ್ರಿ. ನಂಬಿದ್ರೆ ಸಾಕು, ನಮ್ಮಂತ ರೈತರ ಬಾಳ ಬಂಗಾರವಾಗೋದ್ರಲ್ಲಿ ಸಂದೇಹ ಇಲ್ಲ ರೀ. ರೈತನೇ ಈ ದೇಶದ ಬೆನ್ನೆಲುಬು, ಎರೆಹುಳುವೆ ರೈತನ ಮಿತ್ರ. ಆದರೆ ಬಡತನ ಎಂಬ ಬರಗಾಲವು ಹದ್ದಾಗಿ ಕುಕ್ಕಿ ಕುಕ್ಕಿ ತಿನ್ನುತ್ತದೆ ಈ ನಮ್ಮ ರೈತರಿಗೆ. ನೋಡಿ, ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರನು ಎಲ್ಲವೂ ನಮ್ಮಂತ ರೈತರ ಕಾಲ ಕೆಳಗಾಕಿ ತುಳಿಯಲೇಬೇಕು. ಅಂದಾಗಲೇ ನಮ್ಮಂತ ರೈತರು ಈ ಸಮಾಜದಲ್ಲಿ ತಲೆ ಎತ್ತಿ ಬಾಳೋದಕ್ಕೆ ಸಾಧ್ಯವಾಗುತ್ತದೆ. ಒಕ್ಕಲಿಗೆ ಒಲಿದರೆ ಹರುಷದಿ ಉಕ್ಕುವುದು ಜಗವೆಲ್ಲ. ಅದೇ ಒಕ್ಕಲಿಗೆ ಮುಣಿದರೆ ಬರುಡಾಗಿ ಬೆಕ್ಕುವುದು ಈ ನಾಡೆಲ್ಲ. ಹೌದು, ಮಳೆಯಲ್ಲಿ ಬೇರೆ ಭಾರತ ಮಾತೆಯನ್ನು ಹಿಡಿದುಕೊಂಡು ಈ ನಮ್ಮಂತ ರೈತರನ್ನು ಯಾವ ಕಾಲಕ್ಕೂ ಬಿಟ್ಟು ಕೊಡುವುದಿಲ್ಲ ರೀ. ಅದು ಅಲ್ಲದೆ ಈ ಸಮಾಜದಲ್ಲಿ ಕೊಲೆ ಸುಲಿಗೆ ಹೆಚ್ಚಾದಾಗ ಬರಗಾಲವೂ ಸಹ ಬಂದು ಹೋಗಿದೆ. ನಮ್ಮಂತ ರೈತರು ಎತ್ತ ಬದುಕಬೇಕು ಸ್ವಾಮಿ, ಎತ್ತ ಬದುಕಬೇಕು. ನಿಜ ಪಾರ್ವತಿ, ಇಲ್ಲಿಲ್ಲ ಬಾತು. ಮಳೆ, ಚಳಿ, ಬಿಸಿಲು, ಗಾಳಿ ಎನ್ನದೆ ಹಗಲು ರಾತ್ರಿ ದೇಶಕ್ಕಾಗಿ ದುಡಿಯುವ ಈ ನಮ್ಮ ಸೈನಿಕರು ರೈತರು ನಿಜವಾದ ಹೀರೋಗಳು. ಹೌದು, ಎಷ್ಟೋ ರೈತರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ. ಆದರೆ ಈ ಜಗತ್ತಿನಲ್ಲಿ ಇನ್ನೂ ಸೈನಿಕರಿದ್ದಾರೆ ಅಂತ ಈಗಲಾದ್ರೂ ಅರ್ಥವಾಯ್ತಲ್ಲ ಸ್ವಾಮಿ ನಿಮ್ಗೆ ಆ ಮಾತನ್ನು? ರೈತರಿಗಿದೆ ಪಾರ್ವತಿ, ಹಸಿರು ಶಾಲ ಹಾರಾಡಿದ್ರೆ ಸಾಕು ವಿಧಾನಸೌಧದ ಕುರ್ಚಿನೇ ಹಾರಾಡುತ್ತೆ. ನಮ್ಮದು ಮಾದಾಯಿ ಕಳಸ ಬಂಡೂರಿಯಾಗಿ ಹೋರಾಟ ಮಾಡಿದ ವಂಶಕನೇ ರಕ್ತ ಸುರಿದರೂ ಸರಿ, ನೀರು ಹರಿಸದೆ ಬಿಡಲಾರೆವು. ಆ ಮಾದಾಯಿ ಹೊಳೆಯನ್ನು ಆದಷ್ಟು ಬೇಗ ಹರಿಸಿದ್ರೆ ನಮ್ಮಂತ ರೈತರಿಗೆ ಹೊಳೆ ನಾರ್ದಂತಾಗ್ತಿದೆ ಸ್ವಾಮಿ, ಅಲ್ಲವೇನ್ರಿ? ನರಗುಂದು ಮಾದಾಯಿ ಕಳಸ ಬಂಡೂರಿಗಾಗಿ, ಈ ನನ್ನ ಗುರುದೋರಿ ಭಾಗದ ಮಲೆನಾಡ ಸಿರಿಯ ರೈತರಿಗಾಗಿ ನನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡುವೆ. ರೈತರ ಬಗ್ಗೆ ನನ್ನ ಗಂಡ ಪ್ರಾಣ ಕೊಡೋದಕ್ಕೆ ಸದಾ ಸಿದ್ಧನಾಗಿದ್ದಾನೆ. ಅಂದಾಗೆ ನನ್ನ ಗಂಡ ಅಂತ ಹೇಳ್ಕೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ ರೀ, ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಈ ಶಿವಲಿಂಗ ಶಿಡಿದ ನಂತರ ಸುನಾಮಿ ಮನೆತನ ತಂಟೆಗೆ ಬಂದ್ರೆ ಬಿಡಲ್ಲ. ಇನ್ನು ಈ ನನ್ನ ರೈತರ ತಂಟೆಗೆ ಬಂದ್ರೆ ಬಿಡ್ತೀನ, ಸಿಗದ ಶೀಳ ಹಾಕಿ ಬಿಡ್ತೀನಿ. ರೈತರಂದ್ರೆ ನೀವರಿ. ಈ ನಿಮ್ಮ ಮಾತು ಕೇಳಿಕೊಂಡು ನಾನು ನೆಚ್ಚಳೆಯಾದೇನೆ ರೀ. ರೈತರ ಬಗ್ಗೆ ಎಷ್ಟೊಂದು ಹೊಗಳ್ತಾ ಇದ್ರಲ್ಲ ನೀವು. ಹೌದು, ಈ ನಿಮ್ಮ ಮಾತು ಕೇಳ್ತಿದ್ರೆ ನನಗೆ ತುಂಬಾ ಸಂತೋಷವಾಗ್ತದೆ. ಜೈ ಜವಾನ್ ಜೈ ಕಿಸಾನ್ ಹರಿ ಸ್ವಾಮಿ. ನೀ ಸಿಕ್ಕಿದ್ದೆ ನನ್ನ ಪುಣ್ಯ ಪಾರ್ವತಿ. ರೂಪದಲ್ಲಿ ಅಪ್ಪಟ ರೂಪವತಿ, ಗುಣದಲ್ಲಿ ಗುಣವತಿ, ವಿದ್ಯೆಯಲ್ಲಿ ಸಾಕ್ಷಾತ್ ಸರಸ್ವತಿ. ನಿನ್ನನ್ನು ಪಡೆದ ನಾನೇ ಭಾಗ್ಯವಂತ.
ರೀ ಕೈ ಬಿಡ್ರಿ, ಹೀಗೆಲ್ಲ ಕೈ ಹಿಡಿದುಕೊಂಡ್ರೆ ನನಗೆ ತುಂಬಾ ನಾಚಿಕೆ ಆಗ್ತದೆ. ಚಿನ್ನ, ನಾಚಿಕೆ ಏಕೆ? ನಿನ್ನನ್ನು ನನ್ನ ಅತ್ತೆ ಮಾವರು ನನಗೆ ದಾರಿ ಎರೆದು ಕೊಟ್ಟಿದ್ದಾರೆ. ನಾವು ಸತಿಪತಿಗಳಲ್ಲವೇ? ಆಯ್ತ್ರಿ, ನೀವು ಇಷ್ಟೊಂದು ಹೇಳಿದ ಮೇಲೆ ಮತ್ತೇಕೆ ನನ್ನ ನಾಚಿಕೊಳ್ಳಲಿ? ನಿಮ್ಮ ಇಷ್ಟನೇ ನನ್ನ ಇಷ್ಟ ತಿಳಿತೇನ್ರಿ? ಪಾರ್ವತಿ, ನನ್ನ ಮುಂದಿನ ಭವಿಷ್ಯದ ಜೋಡಿ ಹುಲಿಗಳಾದ ನನ್ನ ತಮ್ಮಂದಿರು ಶ್ರೀರಾಮ ಭರತ ಬರಲಿ, ಎಲ್ಲರೂ ಒಟ್ಟಿಗೆ ಸೇರಿ ಶ್ರೀಜೀವನಿ ಹಬ್ಬವನ್ನು ಒಳ್ಳೆ ಗ್ರೇಟ್ ಆಗಿ ಆಚರಿಸೋಣ. ಈ ನನ್ನ ಯಲ್ಲಾಪುರ ಗ್ರಾಮದಲ್ಲಿ ಈ ಮಾರುತೇಶ್ವರ ಜಯಂತಿಯಲ್ಲಿ ಈ ನನ್ನ ಯಲ್ಲಾಪುರ ಗ್ರಾಮದ ಗುರು ಹಿರಿಯರ ಕಣ್ಮುಂದೆ, ಈ ನನ್ನ ವಾಲ್ಮೀಕಿ ಹುಡುಗರ ಕಣ್ಮುಂದೆ, ಈ ನನ್ನ ಸಮಾಜದ ಅಕ್ಕ ತಂಗಿಯರ ಕಣ್ಣಲ್ಲಿ, ಕಣದಲ್ಲಿ, ಮನದಲ್ಲಿ, ಹೃದಯದಲ್ಲಿ ಎಲ್ಲೆಲ್ಲೂ ನಾವೇ ತುಂಬಿರಬೇಕು. ಈ ನನ್ನ ಆತ್ಮೀಯ ಕಲಾ ಚನ್ನಬಸಪ್ಪ, ಚನ್ನಬಸ್ಸು ತಡ್ಕೋಳ ಸಾಕಿನ ತಡ್ಕೋಳ, ಈ ನಮ್ಮ ನಾಟಕ ಕಲಿಸಿದ ಗುರುಗಳು, ಈ ನನ್ನ ಆತ್ಮೀಯ ಕಲಾ ರಾಜು ಎಸ್ ಸೂರ್ಯವಂಶಿ, ಹಾಗೂ ಸಂಗಡಿಗರು, ಸಂಗೀತ ಬಳಗದವರು ಸಂಗೀತವನ್ನು ಮೃದುವಾಗಿ ಬರೆಸಲಿ. ಈ ಸಂಗೀತದಲ್ಲಿ ಈ ನಿನ್ನ ಕೆಂಪಾದ ತುಟಿಯಿಂದ ಇಂಪಾದ ಗೀತೆಯನ್ನು ಹಾಡು ನನ್ನ ಚೆಲುವೆ, ಸಮುದ್ರದ ಅಲೆಗಳಂತೆ ಅಲೆ ಅಲೆಯಾಗಿ ತೇಲಿ ಬರುವ ನನ್ನ ಒಲವೇ. ನೀವು ಇಷ್ಟೊಂದು ಉರುಪತಿರಿ ಅಂದ್ರೆ ನಾನು ಯಾಕೆ ಒಲ್ಲೇನ್ರಿ? ನಿಮ್ಮ ಸಂತೋಷವೇ ನನ್ನ ಸಂತೋಷ. ಹುಂಚಿ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಾಗಿಲ್ಲ ಅಂದಂತಾಯ್ತು ನಿಮ್ಮ ಮಾತಿನ. ಸಿಹಿ ಮುತ್ತಿನ
ಪಾರ್ವತಿ ನಿನ್ನ ತೋಳ್ದಕ್ಕೆ ಮಡಿಲಲ್ಲಿ ನನ್ನ ಮನಸ್ಸು ಹಕ್ಕಿಂತೆ ಹಾರಾಡಿತು. ಆ ಬ್ರಹ್ಮ ಎಂತ ಶಕ್ತಿ ತುಂಬಿದ್ದಾನೆ ಹೆಣ್ಣಿನಲ್ಲಿ. ರೀ ಅದೋ ನೋಡ್ರಿ ಇಲ್ಲಿ ನೆನೆಸೋಷ್ಟ್ರಲ್ಲಿ ನನ್ನ ಮೈತ್ರ ಭರತ್ ಇತ್ತ ಕಡೆಗೆ ಬಂದೇ ಬಿಟ್ಟ. ಅಣ್ಣ ಅತ್ತಿಗೆ ಆಶೀರ್ವಾದ ಮಾಡಿ. ನಿಮ್ಮ ಆಶೀರ್ವಾದ ಸಾಕ್ಷಾತ್ ಶಿವಪಾರ್ವತಿ ಹರಿಸಿದಂತೆ ಇರುತ್ತೆ. ಮೇಲೆ ಸಹೋದರ, ಆ ಪಂಚಮುಖದ ಪರಮೇಶ್ವರನಿಗೆ ವಿದ್ಯಾ ಬುದ್ಧಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಭರತ, ಏನಪ್ಪ ಭರತ, ಪ್ರಯಾಣದಲ್ಲಿ ನೀನು ಸುಸ್ತಾಗಿ ಬಂದ್ರಂತೆ ಕಾಣ್ತದೆ. ನಿಂತುಕೊಳ್ಳಪ್ಪ, ನಿನಗಾಗಿ ಒಳಗಡೆ ಮಜ್ಜಿಗೆ ಮಾಡಿದ್ದೀನಿ, ತೆಗೆದುಕೊಂಡು ಬರ್ತೀನಿಪ್ಪ ಮೈದಾನ. ಚೆನ್ನಾಗಿ ನಡೆದ ಹೊತ್ತಿಗೆ ನಾನು BA ಎಕ್ಸಾಮ್ ಅನ್ನು 98% ತೆಗೆದು ಪಾಸ್ ಮಾಡಿದ್ದೇನೆ. ಈ ರಾಜ್ಯಕ್ಕೆ ಪ್ರಥಮ ಬಂದಿದ್ದೇನೆ ಅತ್ತಿಗೆ. ನಿಮ್ಮ ಅಣ್ಣನವರು ನಿನ್ನನ್ನು ಬೆಳೆಸಿದಕ್ಕೆ ಸ್ವಾರ್ಥಕ್ಕಾಯ್ತಪ್ಪ. ನೀನು ಬರೇ ನಮಗೆ ಮೈದನ ಅಷ್ಟೇ ಇಲ್ಲ, ನಮ್ಮ ಹೊಟ್ಟೆ ಹುಟ್ಟಿದ ಮಗನೆಂದು ತಿಳಿದುಕೊಳ್ಳುತ್ತೀವಪ್ಪ ಮೈದನ, ಮಗನೆಂದು ತಿಳಿದುಕೊಳ್ಳುತ್ತೀವಿ. ನಿಮ್ಮ ಋಣ ಎಷ್ಟೇ ಜನ್ಮ ಎತ್ತಿದರೂ ತೀರಿಸಲು ಸಾಧ್ಯವಿಲ್ಲ ಅತ್ತಿಗೆ. ನೀವು ನನ್ನ ಪಾಲಿನ ದೇವರು. ನನಗೆ ಕಾಲೇಜ್ ಫೀಸ್ ಕಟ್ಟಲು ಹಣವಿಲ್ಲದಿದ್ದಾಗ ಮಾಂಗಲ್ಯಕ್ಕಿಂತ ಮಗನ ವಿದ್ಯಾಭ್ಯಾಸವೇ ಹೆಚ್ಚೆಂದು ನಿಮ್ಮ ಮಾಂಗಲ್ಯವನ್ನು ಅಡೆಯಿಟ್ಟ ತ್ಯಾಗವನ್ನು ನೀವು. ಹುಚ್ಚಪ್ಪ, ಚಿಕ್ಕ ಮಗು ತರ ಇನ್ನು ಈ ರೀತಿ ಹಠ ಮಾಡೋದು ಸರಿಯಲ್ಲಪ್ಪ ಮೈದನ. ಏನು ನೀನು ಕಲಿತು ನಾಳೆ ನೌಕರಿ ಮಾಡಿದ್ರಿ ಅಂತ 10 ಮಾಂಗಲ್ಯವನ್ನು ಮಾಡಿಸ್ಕೊಳ್ಬೋದಂತ ಹೇಗಪ್ಪ ಅಷ್ಟೇ. ಮದುವೆಯಾಗಿ ಬಂದ ಎಲ್ಲತ್ತಿಗರು ಮನೆ ಬೇರೆ ಮಾಡಿದ್ದನ್ನು ಕೇಳ್ತೀನಿ. ಮೈದುನರನ್ನು ಸ್ವಂತ ಮಕ್ಕಳಂತೆ ತಿಳಿದು ಪ್ರೀತಿ ವಾತ್ಸಲ್ಯ ತೋರಿ ಬೆಳೆಸಿದ ನೀನು ನಿಜಕ್ಕೂ ನನ್ನ ಪಾಲಿನ ದೇವತೆನೇ ಸರಿ. ಹೆಣ್ಣಾದವಳು ಎಂತ ಕಷ್ಟ ನಷ್ಟಗಳು ಬಂದ್ರು ಅದನ್ನು ಮಾಡೋದು ಹೆಂಡತಿ ಕರ್ತವ್ಯ ರೀ. ನಿನ್ನನ್ನು ಕರೆಯಲು ಶ್ರೀರಾಮನನ್ನು ಕಳಿಸಿದ್ದೀನಿ. ಎಲ್ಲಿದ್ದಾನೆ ನಿನ್ನ ಅಣ್ಣ ಸಹೋದರ? ಬಂದಿದ್ದ ಅಣ್ಣ, ದಾರಿಯಲ್ಲಿ ಸ್ನೇಹಿತರು ಸಿಕ್ಕರು ಅಂತ ಅಲ್ಲಿ ಮಾತನಾಡುತ್ತಾ ನಿತ್ತು ಬಿಟ್ಟ. ನಾನು ಹಾಗೆ ಮನೆಗೆ ಬಂದ್ಬಿಟ್ಟೆ ಅಣ್ಣ. ಈ ನಿಮ್ಮ ಹಿರಿಯ ಅಣ್ಣನಿಗೆ ರೈತರಂದ್ರೆ ತುಂಬಾ ಪ್ರಾಣವಪ್ಪ ಅವರಿಗೆ. ಆದಷ್ಟು ಬೇಗ ನೀವು ಕರೆದುಕೊಂಡು ಬರ್ಬಾರ್ದೇನಪ್ಪ ಮನೆಗೆ. ರೈತರ ಮೇಲೆ ಪ್ರೀತಿ ಅಭಿಮಾನವನ್ನೇ ಇಟ್ಟುಕೊಂಡಿದ್ದಾರೆ. ರೈತರಿಗೋಸ್ಕರವಾಗಿ ಪ್ರಾಣವನ್ನೇ ಬಿಟ್ಟು ಬಿಡ್ತಾರಪ್ಪ ಇಲ್ಲಿ ಮನೆಯವರು. ಸಂಬಂಧಿಕರು ಸಂಪಾದನೆಗೆ ಬೆಲೆ ಕೊಟ್ರೆ ಈ ನನ್ನ ರೈತರು, ಈ ನನ್ನ ಸ್ನೇಹಿತರು ಸಂಬಂಧಿಗೆ ಬೆಲೆ ಕೊಡ್ತಾರೆ. ನನ್ನ ತಮ್ಮ ಶ್ರೀರಾಮ ಗಂಧದ ಗುಡಿಯಲ್ಲಿ ಗರ್ಜಿಸಿದ ಹುಲ್ಲೆ, ಅರ್ಥಾತ್ ಚಂಡ ಕಾಡಿದ ಪುಂಡ ರೈತ ಇದ್ದಾನೆ. ಸ್ವಾಮಿ ಭರತ, ಹೇಗೋ BA ಫೈನಲ್ ಆಗಿದೆ. ಆದಷ್ಟು ಬೇಗನೆ ರೈತರಿಗೆ ಯಾವ್ದಾದ್ರದ್ದು ನೌಕರಿ ಕೊಡಿಸ್ಬೋದು. ಏನಪ್ಪ ಮುಂದೆ ಏನ್ ಮಾಡ್ಬೇಕಂತ ಮಾಡ್ರಿವೇ ನೀನು? ಅಣ್ಣ ಅತ್ತಿಗೆ, ನಾನು ಕಾಲೇಜಿನಲ್ಲಿ NCC ಕೋರ್ಸ್ ಮುಗಿಸಿ ಇಂಡಿಯನ್ ಆರ್ಮಿಗೆ ತಯಾರು ನಡೆಸುತ್ತಿದ್ದೇನೆ. ಸೈನಿಕನಾಗಬೇಕಂದ್ರೆ ವ್ಯಾತಮ್ಮ ತುಂಬಾ ಸಂತೋಷನಪ್ಪ. ನಿನಗೆ ಹೇಗೆ ತಿಳಿಯುತ್ತದೆ ಹಾಗೆ ಮಾಡು. ಸಾಮಾನ್ಯ ಸೈನಿಕನಲ್ಲ ಅಣ್ಣ, ವೀರ ಅಭಿನಂತರ ಸೈನಿಕನಾಗಬೇಕೆಂದರೆ ಏನವನ ಧೈರ್ಯ, ಏನವನ ಶೌರ್ಯ, ಎದುರಾಳ ಯುದ್ಧವನ್ನು ಹೊಡೆದು ಉರುಳಿಸಿದ ಅವನ ಚಾತುರ್ಯ. ಅಭಿನಂದನ್ ಸರ್. ಭರತ್, ಕೈ ಕಾಲು ಮುಖ ತೊಳೆದುಕೊಂಡು ಒಳಗಡೆ ಊಟ ಮಾಡ್ರಂತೆ ನಡೆಯರಪ್ಪ ಒಳಗಡೆ ಎಲ್ಲರೂ. ಅತ್ತಿಗೆ, ನಿಮ್ಮ ಹಾಡಿನ ದನಿಕೆ ಬಹಳ ದಿನ ಆಗಿದೆ. ಏನನ್ನ ಮುದ್ದು ಮಾಡಿ ಒಂದು ಗೀತೆ ಪ್ಲೀಸ್. ಆಯ್ತಪ್ಪ, ನಿಮ್ಮೆಲ್ಲರ ಸಂತೋಷವೇ ನನ್ನ ಸಂತೋಷ. ತುಂಬಿದ ಮನೆಯಲ್ಲಿ ಬೆಳಗಿದೆ ನಂದದೀಪ, ನಮ್ಮ ಮನೆಯಲ್ಲಿ ದಿನವೂ ಮಿಡುಗು ಕೈಯಿಲ್ಲವೇ, ಬೆಳದಿಂಗಳಲ್ಲಿ ಪ್ರೀತಿಯ ಕರೆದರ ಸಾರ್ಥವೇ. ನಮ್ಮ ಮನೆಯಲ್ಲಿ ದಿನವೂ ಮಿಡುಗು ಕೈಯಿಲ್ಲವೇ, ಬೆಳದಿಂಗಳಲ್ಲಿ ಪ್ರೀತಿಯ ಕರೆದರ ಸಾರ್ಥವೇ.
ಹೆಜ್ಜೆ ವಿನ್ಯಾಸವಿಗೂಡಿತು ಪ್ರೀತಿಗೆ ಪರಮಾನ ಪ್ರೀತಿಗೆ ಯಜಮಾನ ಲಾ 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 ಲಾ. ನಡೆಯರಿ ಎಲ್ಲರೂ ಕೈಕಲ್ ಮುಖ ತೆಗೆದುಕೊಂಡು ಒಳಗಡೆ ಊಟ ಮಾಡಿದ್ರು. ಸಹೋದರ, ಇಂದು ಶಿಗೆ ಹುಣ್ಣಿಮೆ. ನಾವೊಬ್ಬರು ಸೇರಿಕೊಂಡು ಹೊಲಕ್ಕೆ ಹೋಗೋಣ. ನಿನ್ನತ್ತಿಗೆ ಶ್ರೀರಾಮ ಬುತ್ತಿಯನ್ನು ತೆಗೆದುಕೊಂಡು ಬರ್ತಾರೆ. ಆಯ್ತು ನಡೆಯೋಣ, ಹೋಗೋಣ. ಬಾತಮ್ಮ, ಹೋಗೋಣ.
ಖುಷಿಯಾಗಿದ್ದಾಗ ಮಾತ್ರ ದೇವರು ಮೈ ಮರೆತು ಎಂತ ಸೃಷ್ಟಿ ಮಾಡುತ್ತಾನೆ. ಕೋಪ ಬಂದಾಗ ಮಾತ್ರ ದೇವರು ಟೈಗರ್ ಅಗ್ನಿ ಸೃಷ್ಟಿ ಮಾಡುತ್ತಾನೆ. इसके बाद तुम करोना इसके उम्मत बाद रोना इसके बरत शक्कर नहीं तो देना. This is my policy. ಜನ ಗಳಿಸೋನೆ ಜನ ನಾಯಕ ಹಣ ಗಳಿಸೋನೆ ಸಾಹುಕಾರ. ಹುಡುಗಿರಿಂದ ಬಿದ್ದವನೆ ಹುಚ್ಚ ಮೋಸಗಾರ. ಈ ರಂಗೇಗೌಡ ರಾಜಕೀಯದಲ್ಲಿ ಓಡುವ ಕುದುರೆ. ಈ ಕುದುರೆಗೆ ಲಗಾಮ್ ಹಾಕುವ ಗಂಡು ಈ ಊರಿನಲ್ಲಿ ಹುಟ್ಟಿಲ್ಲ, ಇನ್ನು ಹುಟ್ಟೋದಿಲ್ಲ. ನನ್ನ ವಿರುದ್ಧ ಬಂದ ಎಳುವ ಬಂದ ಜನರ ರಂಗವನ್ನು ಚಂಡಾಡದ ಬಿಟ್ಟಿಲ್ಲ ಈ ರಂಗೇಗೌಡ. ಈ ಊರಲ್ಲಿ ನಾನು ಹೇಳಿದ್ದೆ ನ್ಯಾಯ, ನಾವು ಆಡಿದ್ದೆ ನೀತಿ. ನಾನು ಕೈ ಎತ್ತಿ ಹೇಳಿದ್ದೆ ಶಿಲಾ ಶಾಸನ. ಇವತ್ತು ಆ ಶಿವಲಿಂಗನ ಹೆಂಡತಿ ಪಾರ್ವತಿ ಶೀಲ ಸಲೀಲ ಬಂದಿರುವೆ. ಪಾರ್ವತಿ ಲೇ ಮುದ್ದುಗೊಂಡೆ ಪಾರ್ವತಿ. ಯಾರು? ಓಹೋ, ಈ ಊರಿನ ಅಗರ್ಭ ಶ್ರೀಮಂತರು ಈ ನಮ್ಮ ಮನೆಗೆ ಬಂದ ಕಾರಣ? ಹಾಗೆ ಸುಮ್ಮನೆ ಹೊರಟಿದ್ದೆ ಪಾರ್ವತಿ. ಯಾಕೋ ಈ ನಿನ್ನ ದುಂಡ ಮುಖವನ್ನು ನೋಡಬೇಕೆನಿಸಿತು, ಅದಕ್ಕೋಸ್ಕರ ಬಂದೆ. ಹಾಗೆ ಕುಡಿಯಲು ಸ್ವಲ್ಪ ನೀರು ಕೊಡ್ತೀಯಾ ಪಾರ್ವತಿ? ಆಯ್ತು ಗೌಡ್ರೆ, ನೀವು ಇಲ್ಲಿ ನಿಂತುಕೊಳ್ಳಿ, ನಾ ತೆಗೆದುಕೊಂಡು ಬರುತ್ತೇನೆ. ಗೌಡ್ರೆ, ತೆಗೆದುಕೊಳ್ಳಿ, ನೀರನ್ನು ಕುಡಿದು ನಿಮ್ಮ ದಾಹವನ್ನು ತೀರಿಸಿಕೊಳ್ಳಿ. ತುಂಬಾ ಸಿಹಿಯಾಗಿದೆ ಪಾರ್ವತಿ, ನೀ ಕೊಟ್ಟ ನೀರು. ಈ ನೀರಿನಿಂದ ದಾಹ ತಿರಿ ನಿನ್ನ ಮೇಲೆ ಮೋಹ ಹೆಚ್ಚಿತು. ಎಲ್ಲೋ ಗೌಡ,
ಇವತ್ತು ನೀನು ಎಡಗೈಯಿಂದ ಎದ್ದು ಬಂದಂತೆ ಕಾಣ್ತದೆ. ಗೌಡ, ಈ ವಿಷಯ ನನ್ನ ಮೈದನ ಶ್ರೀರಾಮನಿಗೆ ಏನಾದ್ರೂ ಗೊತ್ತಾದ್ರೆ ಅದಕ್ಕಿಂತ ಮುಂಚಿತವಾಗಿ ಮೊದಲು ನೀನು ಹೊರಟೋಗು. ಹೊರಟು ಹೋಗಲ ಬಂದಿಲ್ಲ ಪಾರ್ವತಿ, ಹೊರಟು ಹೋಗಲ ಬಂದಿಲ್ಲ. ದುಶ್ಯಾಸನ ತರ ನಿನ್ನ ಸೀರೆಯನ್ನ ಸೆಳೆದು ಬಂದಿರುವೆ. ರಾವಣನ ತರ ನಿನ್ನ ಹೆಗಲ ಮೇಲೆ ಹೊತ್ತೊಯ್ಯಲು ಬಂದಿರುವೆ. ದ್ರೌಪದಿ ಸೀರೆ ಸೇಲು ಹೋದಾಗ ಆ ದುಶ್ಯಾಸನ ಸ್ಥಿತಿ ಏನಂತೆ ನನಗೆ ಚೆನ್ನಾಗಿ ಗೊತ್ತಿದೆ. ಅದರಂತೆ ಇಂದು ನನ್ನ ಸೀರೆ ಸೆಳೆಯಲು ಬಂದ್ರೆ ನಿನ್ನ ಸ್ಥಿತಿ ಲೆಕ್ಕ ಕೇಳೋದನ್ನು ತಿಳಿದುಕೋ ಗೌಡೆ. ನೀಡಿ ತೊಟ್ಟ ಕಾಲೇಜ್ ಕಲಿಯುವ ಕನ್ಯಾಮಣಿಗಳನ್ನ ಬಿಟ್ಟಿಲ್ಲ. ಇನ್ನು ಪ್ರತಿರೋಧಂತೆ ಪೋಚ್ ಕೊಡುವ ಒಂದು ದೊಡ್ಡ ಹುಡುಗಿ ನೀನು. ನಿನ್ನನ್ನು ಬಿಡ್ತಿಲ್ಲ ಪಾರ್ವತಿ. ಎಲ್ಲೋ ಗೌಡ, ಬಂದ ದಾರಿಗೆ ಸೋಂಕವೆಂದು ಮೊದಲು ಹೊರಟೋಗೋ. ಹೇ, ಮೊದಲು ದಾಟು ನನ್ನ ಮನೆಯನ್ನು. ಯಾರು ಯು ಆರ್ ನಾಟಿ. ಯಾರಿಲ್ಲ ಈ ನಿನ್ನ ಯೌವನಕ್ಕೆ ಸರಿಸಾಟು. ಮತ್ತು ಕೊಟ್ಟ ಮತ್ತು ಭರಿಸಿ ಹೊತ್ತವೇ ಕಾಮದ ಈ ನಿಮಿಟೆ. ಗಂಡನೇ ದೇವರೆಂದು ಪೂಜಿಸುವಳು ನಾನು. ನನ್ನ ಶೀಲ ಯಾವತ್ತಿದ್ರು ನನ್ನ ಗಂಡನಿಗೆ ಮೀಸಲು. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಈ ನನ್ನ ಶೀಲ ನನ್ನ ಗಂಡನಿಗೆ ಮಾತ್ರ ಮೀಸಲು. ನಿನ್ನಂತ ಲೋಚ ನಾಯಕರಿಗೆ ಮಾತ್ರ ಯಾವ ಕಾಲಕ್ಕೂ ಕೊಡೋದಕ್ಕೆ ಸಾಧ್ಯವಿಲ್ಲ. ನಾನೊಬ್ಳು ಈ ಸಮಾಜದಲ್ಲಿ ನಿಜಗರತಿ ಭಾರತಿ, ನಿಜಗರತಿ ಭಾರತಿ. ದೇವರಂತ ಗಂಡನಿದ್ದರು ಹಣದಾಸೆಗಾಗಿ. ಏನ್ ಹೇಳ? ಹಣದಾಸೆಗಾಗಿ ಮತ್ತೊಬ್ಬ ನಿಂದನೆ ಜೊತೆ ನನಗುವ ಬಂದರೆಂದರಿಸುತ್ತಲೇ ಈ ನಿನ್ನ ಕನಗದ ಹಾಳು ಸಮಾಜದಲ್ಲಿ. ವಾಟ್ಸ್ಆಪ್ ನಲ್ಲಿ ಚಾಟಿಂಗ್ ಮಾಡಿ, ಲಾಡ್ಜ್ನಲ್ಲಿ ಡೇಟಿಂಗ್ ಮಾಡಿ, ಫೋಜ್ ಕೊಡುವ ಪಠ್ಯ ಹುಡುಗರಷ್ಟಿಲ್ಲ ಈಗಿನ ಕಲಿಯುಗದ ಹಾಳು ಸಮಾಜದಲ್ಲಿ. ಹೆಣ್ಣು ಒಲಿದರೆ ನಾರಿ, ಮುಳಿದರೆ ಮಹಾಮಾರಿ ನಿಮ್ಮಂತವರ ಪಾಲಿಗೆ. ಜನ ಕಟ್ಟಿ ಮುಸುರುತ್ತಿಕ್ಕೋ ಹೆಣ್ಣೆ, ನಿನಗೆ ಇಷ್ಟು ಪೊಗರಿರ್ಬೇಕಾದ್ರೆ ಸುತ್ತು ಹತ್ತೂರ ಹಳಿಗೆ ತೊಡು ತುಟ್ಟಲು ಗಂಡು ಕದ ಈ ರಂಗೆಗಡ ನನಗಿರಬಾರ್ದು. ಮೋಚೋಯ್ನ ಬಾಯ್ನ ನೀನ್ ಈ ರೀತಿ ಹಠ ಮಾಡೋದು ಒಳ್ಳೇದಲ್ಲ. ಒಂದು ವೇಳೆ ಈ ವಿಷಯ ನನ್ನ ಮೈದ ಶ್ರೀರಾಮನಿಗೆ ಗೊತ್ತಾದ್ರೆ ತುಂಡಾಗಿ ಕತ್ತರಿಸಿ ಹಾಕುತ್ತಾರೆ ನನ್ನ ಮೈದನ ಎಚ್ಚರ. ಎಚ್ಚರ ನನಗೆ ಎಚ್ಚರ ಹೆಚ್ಚು ಎಣ್ಣೆ ಮೆಚ್ಚು ಬಂದ ಈ ಗೌಡನಿಗೆ ಸ್ವಚ್ಛ ಮನಸ್ಸಿನಿಂದ ಈ ನಿನ್ನ ಅಂಗಗಳನ್ನು ಸ್ವಚ್ಛಪಡಿಸು. ಆಮೇಲೆ ನಿನ್ನ ಬುದ್ಧಿ ಕಚ್ಚಿ ಶೀಲಂಗ ಮುಚ್ಚಲು ತರುತ್ತಾನೆ. ಬಾರೇ ಬೈ ಬೈ ಬಾ. ಯಾರು ಇಲ್ಲದ ಹೊತ್ತಿನಲ್ಲಿ ನಮ್ಮ ಹೊತ್ತಿಗೆ ಸೀಲಿಕ್ಕೆ ಮತ್ತಿಗೆ ಹಾಕಲು ಬಂದಿರುವೆ. ನಿನ್ನ ಕುತ್ತಿಗೆಯನ್ನು ಕಡಿದು ಬಿಡುವ ಮಗನೇ. ಸೀತ ಮಾತೆಯನ್ನು ಕಾಪಾಡಲು ಹನುಮ ಬರುತ್ತಾನೆಂದ್ರೆ
ಇವನೇನೆ ಪಾರ್ವತಿ ಶ್ರೀರಾಮ ಬಂದುಬಿಟ್ಟನಲ್ಲಿ ಇವನೇನೆ ನಿನ್ನ ಶೀಲಕ್ಕೆ ಸಾರಥಿ. ನಮ್ಮ ಅತ್ತಿಗೆಗೆ ಅಷ್ಟೇ ಯಾಕೋ ಹೆಣ್ಣಿನ ಬಗ್ಗೆ ಕೆಟ್ಟ ವಿಚಾರ ಮಾಡಿ ಅನಾಚಾರವೇ ಗೊತ್ತಿಲ್ಲದೆ ಆಚಾರ ಬಿಟ್ಟು ಅತ್ಯಾಚಾರ ಮಾಡುವ ನಿಮ್ಮಂತ ಗಂಡು ನನ್ನ ಮಕ್ಕಳ ರುಂಡವನ್ನು ಚಂಡಾಡಿ ಕಿತ್ತೂರಿನ ವಿಜಯ ಜ್ಯೋತಿ ಮುಗಲೆತ್ತರಕ್ಕೆ ಬೆಳಗಿಸಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ನಾಡೈತಿ ಚಿತ್ರ ಜಯಪಡಬೇಕರೆ ಶ್ರೀರಾಮ. ಸಮಸ್ತ ನಾಡಿನ ಪ್ರಜೆಗಳ ಜನನಾಯಕ ಈ ರಂಗೇಗೌಡ ಈ ಗಂಧದ ಗುಡಿಯಲ್ಲಿ ಗರ್ಜಿಸುವುದೇ ಈ ಗೌಡಂದೇ ಹೊಲ. ಸುಮ್ಮನೆ ನನಗೆ ಸಲಾಂ ಮಾಡಿದು ಶರಣಾಗಪ್ಪನದು ಶರಣಾಗರ ತಲೆ ಕಾಯುವುದೇ ಈ ರಂಗೇಗೌಡನ ಧರ್ಮ. ಬ್ರಿಟಿಷರ ರುಂಡವನ್ನು ಚಂಡಾಡಿ ಕಿತ್ತೂರಿನ ವಿಜಯ ಜ್ಯೋತಿ ಮುಗಲೆತ್ತರಕ್ಕೆ ಬೆಳಗಿಸಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ನಾಡೈತಿ ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ನುಗ್ಗಿ ಬರುವ ಸೈನ್ಯ ಚಿಂದ್ರಿ ಮಾಡಿದ ಯುದ್ಧ ಭೂಮಿಯಲ್ಲಿ ಕೆದ್ದ ಮದಕರಿ ಅಳಿದ ಬೀಡೈತಿ. ಯುದ್ಧ ಪ್ರಧಾನವೆಂದು ತಿಳಿದು ನಿಧಾನವಾಗಿ ಜನರ ಕಷ್ಟಗಳನ್ನು ನುಗ್ಗಿ ನಾಡಿನ ಜನರ ಒಳಿತಿಗಾಗಿ ಸಂವಿಧಾನ ರಚಿಸಿದ ಸಂವಿಧಾನ ಶಿಲ್ಪಿ ಡಾಬಿಆರ್ ಅಂಬೇಡ್ಕರ್ ಅವರು ಜನಿಸಿದ ಜನ್ಮ ಭೂಮಿಗನ್ನು ಈ ನಮ್ಮ ಪುಣ್ಯ ಭಾರತ ದೇಶ. ಹಿತ್ತ ದೇಶಭಕ್ತರಿಗೆ ಮೋಸ ಮಾಡಿದ್ದು ಯಾರ ಗೊತ್ತೇನು? ನನ್ನಂತ ದೊಡ್ಡ ದೊಡ್ಡ ದಲಿಗಳು. ದೊಡ್ಡನ ಗೆಳೆತನ ಮಾಡದೆ ನನ್ನಂತ ದೊಡ್ಡ ಗೆಳೆತನ ಮಾಡೋ ಆಮೇಲೆ ಹಣದ ಹೊಳೆಯನ್ನೇ ಅಳಿಸಿಬಿಡುತ್ತೇನೆ. ಹಣದ ಆಸೆಗೆ ಹೆಣ್ಣಿನ ಮಾನವತ್ತೆರಡು ತಲೆ ಹಿಡ್ಕನಲ್ಲ ಈ ಶ್ರೀರಾಮ. ಚಂದವಾದ ತುಂಬಿದ ನಮ್ಮ ಸಂಸಾರವನ್ನು ಮನ ಬಂದಂತೆ ಕಾಡುವ ಮಜಬುದಿಯ ಮನಜರಿಗೆ ಗಂಧದ ಗುಡಿಯಲ್ಲಿ ಗರ್ಜಿಸಿದ ಹುಲಿ ಅರ್ಥಾರ್ಥ ಕೆಂಡ ತೋರಿದ ಪುಂಡ ರೈತ ಈ ಶ್ರೀರಾಮ. ಗೆಡ್ಡೆ ಕುಲದಲ್ಲಿ ಬಂಗಾರ ಕಡ್ಡೆಯಂತೆ ದೊಡ್ಡದಾಗಿ ಬೆಳೆದಿದೆ ನಮ್ಮದು ಗೌಡರ ಮಣಿತನ. ನನ್ನ ಮೇಲೆ ಮಾಡಿದಿರಿ ಶ್ರೀರಾಮ ನೀನು ಹಗೆತನ. ಈ ರಂಗೇಗೌಡ ರುದ್ರಾಲಯ ರುದ್ರ. ಇನ್ನು ಮೇಲೆ ಆಗಬೇಕಾಗುತ್ತೆ ಮಗಳೇ, ನಿನ್ನ ಮೇಲೆ ಹಸ್ತದಲ್ಲಿ ರಾವಣ. ಅಲೇ ಗೌಡ ಒಂದು ಶೋಕ ಹೇಳ್ತೀನಿ ಕೇಳು. ಸಮುದಾಯ ಭವನ ವೇಗಿ ವೇಗಿ ಅರ್ಥವಿಲ್ಲ ಅನಾಥ ಮಾತನಾಡಿ ಸುಳ್ಳ ಕಾಲವರನ ವ್ಯರ್ಥ ಮಾಡಬೇಡ. ಈ ನಿನ್ನ ಶ್ಲೋಕಲ್ಲಿ ಶ್ಲೋಕದಲ್ಲ ಈ ರಂಗೇಗೌಡ. ಕುರುಕ್ಷೇತ್ರದಲ್ಲಿ ಚಕ್ರವನ್ನು ರಚಿಸಿ ಅದು ಮಣ್ಣಿನ ಬರ ನೀನು ಸೋಲು ಹೊರಿಸಿಬಿಡುವ ಮಗನೇ. ಇದರ ಅರ್ಥ ತಿಳಿದುಕೊಡು ಗೌಡ. ಯಾವಾಗ ಧರ್ಮ ಅವನಂತೆ ಆಗುವುದು ಆಗ ನಾನು ಅವತಾರ ಮಾಡುತ್ತೇನೆ. ಸಾಧು ಸಜ್ಜನರ ದುಷ್ಟರ ವಿನಾಶಕ್ಕಾಗಿ ಅವತಾರ ಮಾಡುತ್ತೇನೆ. ಶ್ರೀಕೃಷ್ಣ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ. ಈ ಕಲಿಯುಗದಲ್ಲಿ ರಾಜಕೀಯ ರಂಗೇಗೌಡನ ರಾಜಕಾರಣ ತುಂಬಾ ಹೆಚ್ಚಾಗಿದೆ. ಈ ರಂಗೇಗೌಡನ ಹೊಡೆತಕ್ಕೆ ಧರ್ಮ ದಾರಿ ಬಿಟ್ಟಿತು, ನ್ಯಾಯ ನೀತಿ ಬಿಟ್ಟಿತು. ನನ್ನ ಕ್ರೋಧಾಗಲಿ ಮಗನೇ ನಿನ್ನನ್ನು ಸುಸ್ತುಬಿಟ್ಟಿತು. ಹೆಣ್ಣಿಗೆ ಸ್ಥಾನಮಾನ ಕೊಟ್ಟು ಪುಣ್ಯ ಭಾರತ ದೇಶನೋ ನಮ್ಮದು.
ಹೆಣ್ಣು ಅಂದರೆ ಈ ರಂಗಗೌಡನ್ಗೆ ಬೆನ್ನಿದ್ದತೆ. ಯಾವಾಗ ಬೇಕಾದ್ರೂ ಕಾವು ಕೊಡ್ತಾನೇ ಇರ್ತಾನೆ. ಇಂಥ ಹೆಣ್ಣನ್ನು ಪೂಜಿಸಿ ಗೌರವಿಸಿ ಆಧರಿಸು. ಲೇ ಪಾರ್ವತಿ, ಇವತ್ತು ಈ ಶ್ರೀರಾಮ ಬಂದನಂತ ನೋಡ್ಕೊಂಡು ಅನ್ಕೋಬೇಡ. ನೆಕ್ಸ್ಟ್ ಟೈಮ್ ಬರ್ತೀನಿ ಡಾರ್ಲಿಂಗ್, ನೋಡ್ಕೋತೀನಿ. ಹೋಗು ಗೌಡ ಹೋಗು. ಬೋವಟ ಮುಟ್ಟಿದರೆ ಬಿಡುವುದಿಲ್ಲ. ಇನ್ನೊಂದು ಹೆಣ್ಣನ್ನು ಮುಟ್ಟಿದರೆ ಸುಮ್ಮನೆ ಅನ್ನಕೋಬೇಡ ಈ ಶ್ರೀರಾಮ. ಅತ್ತಿಗೆ ನಿಮಗ ಏನು ಆಗಿಲ್ಲ ತಾನೆ? ಇಲ್ಲಪ್ಪ, ನನಗೇನು ಆಗಿಲ್ಲ. ನಡ್ರ ನಡೆಯಪ್ಪ ಮೈದನ ಹೋಗು.